ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾಯಿತು. ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ CJP ಪ್ರತಿಭಟನೆ ಮತ್ತು ಚಳುವಳಿಗೆ ಮಣಿದಿದ್ದಾಯಿತು. ಹಾಗಾದರೆ ಈ ರಾಜೀನಾಮೆಯಿಂದಲೇ ಈ ಒಟ್ಟಾರೆ ಪ್ರಹಸನ ಮತ್ತು ಒಟ್ಟಾರೆ ಪ್ರಕರಣ ಅಂತ್ಯವಾಯಿತಾ? ಇಲ್ಲ. ಮೂಲ ಸಮಸ್ಯೆ ಏನಿದೆ ಇವತ್ತು, ಈ ಮೂಲ ಸಮಸ್ಯೆಗೆ ಕೇಂದ್ರ ಸರ್ಕಾರ ಒಂದು ಪರಿಹಾರವನ್ನು ಕಂಡುಕೋಬೇಕಾಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಹಳ ಗುರುತರವಾದಂಥ ಒಂದು ಸಂಗತಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿಂದೆ ಆಗಿರತಕ್ಕಂಥ ಅಕ್ರಮಗಳು, ಅವ್ಯವಹಾರಗಳು, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಇವತ್ತು ಮುಕ್ತ ಮತ್ತು ಪಾರದರ್ಶಕವಾದಂಥ ಒಂದು ತನಿಖೆ ಆಗಬೇಕಾಗುತ್ತೆ. ಕೇವಲ ಇನ್ನೂ ವಿಧೇಯಕ ಏನು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಅದಕ್ಕಿನ್ನೂ ಶಾಸನ ರೂಪ ಬರಬೇಕಾಗತ್ತೆ. ಬಂದ ನಂತರ ಏನು ಈಗ ಪ್ರಧಾನಿಯವರು ಹೇಳಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮುಖಾಂತರ ನಾವು ಈ ಒಂದು ಪ್ರಕರಣಗಳನ್ನು ಮತ್ತು ನಾವೊಂದು ವಿಚಾರಣೆಯನ್ನು ಮಾಡಿ ತಪ್ಪಿತಸ್ಥರನ್ನು ನಾವು ಶಿಕ್ಷೆಗೆ ಗುರುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲವೂ ಕೂಡ ಸ್ವಾಗತಾರ್ಹ. ಆದರೆ ನಿಜವಾಗಲೂ ಕೂಡ ಈ ನೀಟ್ ಮೂಲ ಇಂತಹ ಒಂದು ಪರೀಕ್ಷೆ ಈ ಮಟ್ಟದಲ್ಲಿ ಬೇಕಾ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ನೀಟ್ ಪರೀಕ್ಷೆಯಿಂದ ಇವತ್ತು ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಸಂಕಷ್ಟಗಳು, ಒಂದಷ್ಟು ಸಂದಿಗ್ಧಗಳು ಕೂಡ ಉದ್ಭವ ಆಗಿದೆ. ರಾಜ್ಯಗಳು ಮಾಡಬೇಕಾಗಿರ್ತಕ್ಕಂಥ ಈ ಪರೀಕ್ಷೆಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಸುಪರ್ದಿನಲ್ಲಿ ಆಗ್ತಾ ಇದೆ. ಆದರೆ ವ್ಯವಸ್ಥೆ ಎಲ್ಲೋ ಲೋಪಿಸಿದೆ. ಹಿಂದೆ ಒಂದು ಒಳ್ಳೆಯ ವ್ಯವಸ್ಥೆ ಇತ್ತು, ಕರ್ನಾಟಕವೂ ಸೇರಿದಂತೆ. ಈ ವಿಚಾರಗಳು ಇವತ್ತು ಬಹಳ ಕಟ್ಟುನಿಟ್ಟಾಗಿ ಒಂದು ಪಾರ್ಲಿಮೆಂಟ್ ವಲಯದಲ್ಲಿ, ಪಾರ್ಲಿಮೆಂಟ್ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಚರ್ಚೆಯಾಗಬೇಕಾಗತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ಯುವ ಸಮೂಹ ಒಂದು ಹೆಜ್ಜೆ ಇವತ್ತು ಈ ವಿಚಾರದಲ್ಲಿ ಒಂದು ರೀತಿಯಾದಂಥ ಒಂದು ವಿಜಯವನ್ನು ಸಾಧಿಸತಕ್ಕಂಥದ್ದು ನಿಜ. ಯುವಶಕ್ತಿಯ ಮೇಲೆ ಈ ದೇಶಕ್ಕೆ ನಂಬಿಕೆ ಇದೆ. ಯುವಶಕ್ತಿಯ ಒಂದು ನಂಬಿಕೆ ಮತ್ತು ಯುವಶಕ್ತಿಯ ಒಂದು ಆಟಿಟ್ಯೂಡ್ ಮತ್ತು ಧೋರಣೆಯ ಬಗ್ಗೆ ಇವತ್ತು ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂಥ ಮಾತುಗಳು ಎಲ್ಲರೂ ಆಡಳಿತಾರೂಢ ಪಕ್ಷದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೂ ಅನ್ವಯ ಆಗುವಂತಹದು. ಯುವಶಕ್ತಿಯ ಮನೋಧೋರಣೆ ಇವತ್ತು ಬದಲಾಗ್ತಾ ಇದೆ. ಯಾವಾಗಲೂ ನೂರಾರು ವರ್ಷಗಳ ಹಿಂದೆ ಇದ್ದಂಥ ಮನೋಧೋರಣೆ ಮತ್ತು ವಿಧೇಯತೆ, ಆ ರೀತಿಯಾದಂಥ ಒಂದು ವೈಖರಿಯನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಮನವೊಲಿಸಬೇಕಾಗತ್ತೆ. ಈ ಮಾತುಗಳನ್ನು ಭಾಗವತ್ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಯುವ ಶಕ್ತಿ ನಾಳಿನ ಭವಿಷ್ಯ ಅಂತಕ್ಕಂಥದ್ದು ನಾವು ತಿಳಿದುಕೋಬೇಕು. ಈ ಹೊತ್ತಿನ ಒಂದು ತೀರ್ಮಾನ ಕೇಂದ್ರ ಸರ್ಕಾರದ್ದು ಇದು ಒಂದು ರೀತಿಯಲ್ಲಿ ಒಂದು ಬಹಳ ನಿರ್ಣಾಯಕವಾದ ಮತ್ತು ಮಹತ್ವಪೂರ್ಣ ಅಂತ ಹೇಳಿದರೂ ಕೂಡ ದೇಶದಲ್ಲಿ ಯುವ ಜನತೆ ಈ ರೀತಿಯಾದಂಥ ಒಂದು ನಡಾವಳಿ, ಈ ರೀತಿಯಾದಂಥ ಒಂದು ತೀರ್ಮಾನ ತೆಗೆದುಕೊಂಡು ಬೀದಿಗೆ ಇಳಿದರೆ ಈ ದೇಶದಲ್ಲಿ ಏನಾಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯ ಗಂಟೆ ಕೂಡ ಇದು ರಾಜಕೀಯ ಪಕ್ಷಗಳಿಗೆ. ಈ ಒಂದು ಕ್ರೆಡಿಟು ಯಾರಿಗೆ ಹೋಗುತ್ತೆ ಅಂತಕ್ಕಂಥದ್ದು ಅಲ್ಲ ಇಲ್ಲಿ ಪ್ರಶ್ನೆ. ಈ ಕ್ರೆಡಿಟು ನಿಜವಾಗಲೂ ಕೂಡ ಹೋಗಬೇಕಾಗಿರ್ತಕ್ಕಂಥದ್ದು ಯಾರು ಹೋರಾಟ ಮಾಡಿದರೂ, ಯಾರು ಪ್ರತ್ಯಕ್ಷವಾಗಿ ಇದರಲ್ಲಿ ತೊಡಗಿಸಿಕೊಂಡರೂ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ನೈತಿಕ ಜಯ. ಆದರೆ ಇದು ಇಲ್ಲಿಗೆ ನಿಲ್ಲಬಾರದು. ಈ ದೇಶದ ಯುವಶಕ್ತಿ, ಈ ದೇಶದ ಒಂದು ರಾಷ್ಟ್ರೀಯ ಸಂಪನ್ಮೂಲ ಶಕ್ತಿಯಾಗಿ ಈ ದೇಶಕ್ಕೆ ಅನುಕೂಲವಾಗುವಂತಹ, ಈ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂತಹ ರೀತಿಯಲ್ಲಿ ನಮ್ಮ ಯುವಶಕ್ತಿ ಮುಂದಾಲೋಚನೆ ಮಾಡಿ ಮುಂದಿನ ಹೆಜ್ಜೆಗಳನ್ನು ಹಾಕಬೇಕಾಗತ್ತೆ ಅಂತಕ್ಕಂಥದ್ದು. ಹೌದು, ಇದಕ್ಕೆ ಒಂದು ಸಮರ್ಥವಾದಂಥ ನಾಯಕತ್ವಗಳು ಬೇಕು. ಆ ಯುವಶಕ್ತಿಯಲ್ಲೇ ಒಂದು ನಾಯಕತ್ವ ಅವನು ಹುಟ್ಟಿದಾನೆ. ಇದು ವೈಡ್ ಡಿಬೇಟ್ ಆಗಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದೇ ಅಲ್ಲ, ಈ ರೀತಿಯಾದಂಥ ಒಂದು ನೀಟ್ ಪರೀಕ್ಷೆ ರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೂ ಕೂಡ ನಾವು ಒಂದು ಮುಕ್ತವಾದಂಥ ಒಂದು ಉತ್ತರವನ್ನು ಕಂಡುಕೋಬೇಕಾಗಿದೆ ಇವತ್ತು ದೇಶದಲ್ಲಿ. ಯಾಕೆಂತ ಹೇಳಿದ್ರೆ, ಯಾರು ಇವತ್ತು ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾನೆ, ಅವನು 92-95% ರ್ಯಾಂಕ್ ಬಂದರೂ ಕೂಡ ಅವನಿಗೆ ಸೀಟ್ ಸಿಗಲಿಲ್ಲ ಅನ್ನೋದಾದರೆ ಅವನು ಯಾವ ರೀತಿಯಾದಂಥ ಒಂದು ಹತಾಶ ಮಾರ್ಗವನ್ನು ಹಿಡಿದು ಆತ್ಮಹತ್ಯೆಗೆ ಶರಣಾಗ್ತಾನೆ ಅಂತಕ್ಕಂಥದ್ದು. ಮೊನ್ನೆ 20 ಆಗಿರಬಹುದು, ಅದರ ಸಂಖ್ಯೆ ನಾಳೆ 200 ಆಗಬಹುದು, 2000 ಆಗಬಹುದು, ಗೊತ್ತಿಲ್ಲ.
ಆದರೆ ಇಂಥ ಒಂದು ವ್ಯವಸ್ಥೆಗೆ ನಾವು ದೂಡಬಾರದಲ್ಲ ಮುಂದಕ್ಕೆ. ಈಗಾಗಲೇ 12 ವರ್ಷ ಕಾದಿದ್ದಾಯಿತು, ಆಗಿದ್ದು ಆಗಿದೆ, ಮುಂದೆ ಆಗಬಾರದಲ್ಲ. ಈ ಒಂದು ವಿವೇಚನೆ ಸರ್ಕಾರಗಳಿಗೆ ಇರಬೇಕು. ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಒಂದು ವಿಚಾರದಲ್ಲಿ ರಾಜಿ ಆಗಬಾರದು ಸರ್ಕಾರಗಳು. ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಮೊಂಡುತನ ಬೇಕಾಗಿಲ್ಲ. ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದ್ದರೆ ಎಲ್ಲೆಲ್ಲಿ ಹುಳುಕಿದೆ, ಎಲ್ಲೆಲ್ಲಿ ದೋಷ ಇದೆ, ಎಲ್ಲೆಲ್ಲಿ ತಪ್ಪುಗಳಿದೆ, ಅದನ್ನು ಅಂಥವರನ್ನು ಹಿಡಿದು ಶಿಕ್ಷೆ ಮಾಡ್ತಕ್ಕಂಥ ಕೆಲಸದಲ್ಲಿ ಸರ್ಕಾರಗಳು ಹಿಂಜರಿಯಬಾರದು. ಸರ್ಕಾರಗಳು ಈ ವಿಚಾರದಲ್ಲಿ ರಾಜಿಯಾಗಬಾರದು. ಸರ್ಕಾರಗಳಿಗೆ ದೊಡ್ಡ ಜವಾಬ್ದಾರಿ ಇದೆ ಈ ದೇಶದಲ್ಲಿ. ಪಕ್ಷ ಯಾವುದು ಮುಖ್ಯ ಅಲ್ಲ, ಅಧಿಕಾರದ ಚುಕ್ಕಾಣಿಯನ್ನು ಹಿಡತಕ್ಕಂಥ ಪಕ್ಷ ಮುಖ್ಯ ಅಲ್ಲ, ಸರ್ಕಾರ ಮುಖ್ಯ ಆಗುತ್ತೆ. ಈ ರೀತಿ ಮಾಡಿದಾಗ ಮಾತ್ರ ಇವತ್ತು ಏನು ಒಂದು ಕಾರಣವನ್ನು ಹಿಡಿದು ದೇಶದ ಜಂತರ್ ಮಂತರ್ ದೇಶದ ರಾಜಧಾನಿಯಲ್ಲಿ ಒಂದು ಪಟ್ಟು ಹಿಡಿದು ಕೂತರೋ, ಆ ರೀತಿಯಾದ ಒಂದು ಸಮಸ್ಯೆಯ ಒಂದು ಮೂಲ ಬೇರನ್ನು ಕಿತ್ತೊಗೆಯಲು, ಮೂಲ ಬೇರನ್ನು ನಿರ್ಮೂಲನಗೊಳಿಸಲು ಆಡಳಿತಾರೂಢ ಪಕ್ಷ, ಪ್ರತಿಪಕ್ಷಗಳು, ಸಂಘಟನೆಗಳು ಮತ್ತು ಯುವ ಸಮೂಹ ಇವತ್ತು ಆಲೋಚನೆ ಮಾಡಿ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾಗತ್ತೆ. ಹೌದು, ನೀಟ್ ಪರೀಕ್ಷೆಗಳು, ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಬಗ್ಗೆ ಈ ದೇಶದಲ್ಲಿ ವ್ಯಾಪಕವಾದಂಥ ಒಂದು ಚರ್ಚೆಗಳು ಆಗಲಿಲ್ಲ. ಸದನದಲ್ಲಿ ಆಗಿಲ್ಲ, ಸಂಸತ್ತಿನಲ್ಲಿ ಆಗಿಲ್ಲ. ಹಾಗೆ ಶಾಸನಸಭೆಗಳಲ್ಲೂ ಅಸೆಂಬ್ಲಿಗಳಲ್ಲಿ ಕೂಡ ಇದು ಚರ್ಚೆ ಆಗಬೇಕಾಗತ್ತೆ. ರಾಜ್ಯಗಳಿಗೆ ಈ ಅಧಿಕಾರ ಇರಬೇಕಾ? ತಪ್ಪೇನೂ ಇಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥ ಈ ಪರೀಕ್ಷೆಗಳಿಂದ ಆಗಿರ್ತಕ್ಕಂಥ ಅನಾಹುತಗಳೇನು ಕಂಡಿದ್ದೇವಲ್ಲ. ಹೀಗಾಗಿ ಎಲ್ಲಿ ನಮಗೆ ಮಾರಕವಾದಂಥ ಒಂದು ರೋಗ ಇದೆ, ಆ ರೋಗವನ್ನು ಶಮನಗೊಳಿಸಲು ಅದಕ್ಕೆ ಒಂದು ಚಿಕಿತ್ಸೆಯನ್ನು ನಮ್ಮ ಸಂಸದರು, ಪ್ರಜಾಪ್ರತಿನಿಧಿಗಳು, ಶಾಸನಸಭೆಗಳು, ಪಾರ್ಲಿಮೆಂಟು ಇದಕ್ಕೆ ಉತ್ತರವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ದೇಶದ ಯುವಶಕ್ತಿ ಬೀದಿಗಿಳಿದರೆ ಯಾವ ಒಂದು ಸರ್ಕಾರ, ಯಾವ ಒಬ್ಬ ಪ್ರಜಾಪ್ರತಿನಿಧಿ, ಮಂತ್ರಿಯೂ ಕೂಡ ಆ ಒಂದು ಪ್ರವಾಹದ ಎದುರು ನಿಂತುಕೊಂಡು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ಕಾಣ್ತಾ ಇರ್ತಕ್ಕಂಥದ್ದು. ಟೆಕ್ನಾಲಜಿ ಬೆಳೆದಿದೆ ನಿಜ. ಹಿಂದಿನ ಒಂದು ಹೋರಾಟಗಳು ನೋಡಿದಾಗ ನಮಗೆ ಅಹಿಂಸಾತ್ಮಕವಾದಂಥ ರೀತಿಯಲ್ಲಿ ಯಾವ ರೀತಿಯಾದಂಥ ಒಂದು ಚಳುವಳಿಗಳಾಯಿತು ಈ ದೇಶದಲ್ಲಿ. ಇಲ್ಲಿಯವರೆಗೆ 75 ವರ್ಷಗಳ ಭಾರತದ ಸ್ವಾತಂತ್ರ್ಯದ ಚರಿತ್ರೆ ಮತ್ತು ಇತಿಹಾಸವನ್ನು ಕಂಡಾಗ ಅದರದ್ದೇ ಆದಂಥ ಒಂದು ಚರಿತ್ರೆ ಇದೆ. ಈ ಒಂದು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಗಳನ್ನು ನಾವು ಫ್ರಾನ್ಸ್, ಇಟಲಿ, ರಷ್ಯಾ ಮತ್ತು ಅಮೆರಿಕದ ಒಂದು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಗಳಿಗೆ ನಾವು ಅಷ್ಟು ಸಮೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೇನಾಗುತ್ತದೆ ಅಂತಕ್ಕಂಥ ಒಂದು ಚಳುವಳಿಗಳ ಸ್ವರೂಪವನ್ನು ನಾವು ಈಗ ಒಂದು ಉಸಿರು ಹಿಡಿದಾಗ, ಅದರ ನಾಡಿ ಹಿಡಿದಾಗ, ಮುಂದೆ ಇದು ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಹೆಚ್ಚಾದರೆ ದೇಶದಲ್ಲಿ ವಿದ್ಯಾರ್ಥಿ ಸಮೂಹವಾಗಲಿ, ಯುವಶಕ್ತಿಯಾಗಲಿ ಯಾವ ರೀತಿಯಾದಂತಹ ಒಂದು ಹೆಜ್ಜೆ ಇಡುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಎಚ್ಚರಿಕೆಯ ಗಂಟೆ. ಪ್ರಜಾತಂತ್ರ ಉಳಿಬೇಕಾಗತ್ತೆ ಈ ದೇಶದಲ್ಲಿ. ಈ ಪ್ರಜಾತಂತ್ರ ಉಳಿಸಬೇಕಾದ್ರೆ ಸೌಹಾರ್ದತೆ ಬೇಕಾಗತ್ತೆ ಈ ದೇಶದಲ್ಲಿ. ಪ್ರಜಾತಂತ್ರ ಉಳಿಯಬೇಕಾಗಿದ್ದರೆ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಸೌಹಾರ್ದವಾಗಿ ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಸದನದ ಹೊರಗೆ ಆಗ್ತಕ್ಕಂಥ ಚರ್ಚೆಗಳನ್ನು ಗೌರವಿಸಬೇಕಾಗತ್ತೆ. ಸದನದ ಒಳಗೆ ಆಗ್ತಕ್ಕಂಥ ಚರ್ಚೆಗಳನ್ನು ಕೂಡ ಸರ್ಕಾರ ಅದಕ್ಕೆ ಊಗೊಡಬೇಕಾಗತ್ತೆ. ತಪ್ಪುಗಳಾಗಿದ್ದರೆ ಅದನ್ನು ಒಪ್ಪಿಕೊಳ್ಳಬೇಕಾಗತ್ತೆ. ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಒಂದು ಸರಿಯಾದಂಥ ಒಂದು ಕಾನೂನನ್ನು ತರಬೇಕಾಗತ್ತೆ. ಈ ರೀತಿಯಾದಂಥ ಮಾರ್ಗಗಳನ್ನು ಅನುಸರಿಸಿದಾಗ ಮಾತ್ರ ಈ ದೇಶದಲ್ಲಿ ಅದೊಂದು ಸುಶಾಸನ ಆಗತ್ತೆ, ಅದು ಜನಪರವಾದಂಥ ಶಾಸನ ಆಗತ್ತೆ. ಆಗ ಅದಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯ ಬರುತ್ತೆ. ವೀಕ್ಷಕರೇ, ಈ ರೀತಿಯಾದಂಥ ಒಂದು ಹೆಜ್ಜೆ ಇವತ್ತು ಏನು ನಿರ್ಣಾಯಕವಾದ ರೀತಿಯಲ್ಲಿ ಆಗಿದೆ. ಹೋರಾಟಗಳು ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾಗುತ್ತೆ. ಹೋರಾಟಗಳು ಯುವಶಕ್ತಿಗೆ, ಇಂಥ ಹೋರಾಟಗಳಿಗೆ ಯುವಶಕ್ತಿಯ ಒಂದು ಜೀವಾಳ. ನಮ್ಮ ಯುವಶಕ್ತಿಯ, ಅದು 21ನೇ ಶತಮಾನದ ಯುವಶಕ್ತಿಯ ಮಿದುಳುಗಳನ್ನು ನಾವು ಅಲಕ್ಷ್ಯ ಮಾಡುವ ಹಾಗಿಲ್ಲ. ದೇ ಆರ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅವರಿಗೂ ಕೂಡ ಮೆಚೂರ್ಡ್ ಆಗಿ ಆಲೋಚನೆ ಮಾಡುವಂತಹ ಒಂದು ಶಕ್ತಿ ಮತ್ತು ಸಾಮರ್ಥ್ಯಗಳು ಇದೆ ಅಂತಕ್ಕಂಥದ್ದನ್ನು ಆಡಳಿತದ ಚುಕ್ಕಾಣಿ ಹಿಡಿದಂತಹವರು, ರಾಜಕೀಯ ಪಕ್ಷಗಳನ್ನು ಪ್ರತಿನಿಧಿಸುವಂತಹ ನಾಯಕರು ಕೂಡ ಮನದಟ್ಟು ಮಾಡ್ಕೋಬೇಕು. ಅವರನ್ನು ಕೇವಲ ಕ್ಷುಲ್ಲಕ ಕಸವಾಗಿ ನೋಡ್ತಕ್ಕಂಥ ಒಂದು ಪ್ರವೃತ್ತಿ ಧೋರಣೆಗಳನ್ನು ಬಿಟ್ಟು
ವಿದ್ಯಾರ್ಥಿಗಳ ಪರವಾಗಿ, ಯುವಶಕ್ತಿಯ ಒಂದು ಶಕ್ತಿಯ ಪರವಾಗಿ ಒಂದು ಎಚ್ಚರಿಕೆಯ ಒಂದು ದೃಷ್ಟಿಯನ್ನು ಇಟ್ಕೊಳ್ಬೇಕಾಗುತ್ತೆ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.